ನೋಡಿದೆ ತುಂಬ ಒಳ್ಳೆಯ ಫಲವತ್ತತೆಯನ್ನು ಕೊಟ್ಟಿದೆ. ಗೊನೆ ಸುತ್ತಲೂ ಗೊನೆ ಇದೆ, ಮೇಲ್ಗಡೆ ನೆತ್ತಿನ ಮೇಲೆ ಸುತ್ತಲೂ ಕೂಡ ತೆಂಗಿನ ಗೊನೆ ಇದೆ. ಇದಕ್ಕೆ ಕಾರಣ, ಇಷ್ಟೊಂದು ಫಲವತ್ತತೆ ಕೊಡೋರ ಕಾರಣ ಬನ್ನಿ ನೋಡುವ. ನನಗೂ ಬಹಳ ಆಶ್ಚರ್ಯ ಆಯಿತು, ಇವತ್ತಿನ ಕಾಲದಲ್ಲೂ ಕೂಡ ಈ ರೀತಿ ಮಾಡ್ತಾರೆ ಅಂತ. ಬನ್ನಿ ನೋಡೋಣ. ನೋಡಿ, ಇನ್ನೂ ಕೂಡ ಸಗಣಿ, ಹಸುದು ಸಗಣಿ ತೆಂಗಿನ ಮರಗಳಿಗೆ ನಿಯಮಿತವಾಗಿ ಅದಕ್ಕೆ ಎಷ್ಟು ಬೇಕೋ ಅಷ್ಟು ನೀರನ್ನು ಉಣಿಸುತ್ತಾ ಇನ್ನೂ ಕೂಡ ಹಸುವಿನ ಸಗಣಿಯನ್ನು, ಗೊಬ್ಬರವನ್ನು ಹಾಕ್ತಾಯಿದ್ದಾರೆ. ಈ ಮರದಲ್ಲಿ ನೋಡೋಣ ಬನ್ನಿ. ನೋಡಿ, ಇದಕ್ಕೂ ಸಹ ಪಾತಿ ಕಟ್ಟಿ ನೀರು ಹಾಕಿ, ನೀರು ಹಾಯಿಸಿ ತೆಂಗಿನ ಮರಕ್ಕೆ ನೀರು ಉಣಿಸಿ, ಹಾಗೆ ನೋಡಿ ಹಸುವಿನ ಸಗಣಿಯನ್ನು ಹಾಕಿದ್ದಾರೆ. ನಾವು ಯಾವುದ್ಯಾವುದೋ ರಾಸಾಯನಿಕಗಳ ಹಾಕೋದಕ್ಕಿಂತ ನೋಡಿ ಇನ್ನೂ ನೈಸರ್ಗಿಕ ಗೊಬ್ಬರವನ್ನೇ ಹಾಕಿ ಎಷ್ಟು ಫಲವತ್ತತೆಯಾಗಿ ಮಾಡಿದ್ದಾರೆ. ನಮಗೆ ಕಾಣಿಸ್ತಾ ಇಲ್ಲ ಅಷ್ಟ ತೆಂಗಿನ ಮರಿಗಳು ಮರಿಯಾಗಿವೆ, ತುಂಬ ಫಲ ಕೊಟ್ಟಿದೆ. ಧನ್ಯವಾದಗಳು ಸ್ನೇಹಿತರೆ.